ಇದು ಬಂದು ನೆನ್ನೆ ನೆನೆಸಿದ್ದು. ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡಿ. ಇದು ಹೇರ್ ಪ್ಯಾಕ್ ಆದಮೇಲೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡೋದು. ಇದನ್ನು ರುಬ್ಬಿದ್ರೆ ಯಾವ ಥರ ಬರುತ್ತೆ ತೋರಿಸ್ತೀನಿ. ಇದು ಹೇರ್ ಪ್ಯಾಕ್ಗೆ ಇದು ಅಮೃತ ಬಳ್ಳಿ, ತುಂಬ ಒಳ್ಳೆಯದು. ಕೂದಲು ತುಂಬ ಚೆನ್ನಾಗಿ ಬರುತ್ತೆ, ದಪ್ಪ ಬರುತ್ತೆ, ಉದುರೋದು ನಿಲ್ಲುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ. ನೋಡಿ, ಇದು ಸಮೇತ ಹಾಕ್ಕೊಳ್ಳಿ, ಕಡ್ಡಿ ಸಮೇತ. ಇದು ಹೀಟು ಜಾಸ್ತಿ, ಸ್ವಲ್ಪ ಇದು ಯೂಸ್ ಮಾಡಿ. ಇದೇನಂತಾರೆ, ಹರಳೆಣ್ಣೆದು ಎಲೆ, ಇದು ತುಂಬ ತಂಪು. ಆಪೋಸಿಟ್ಟು ಅದು ಹೀಟು, ಇದು ಕೋಲ್ಡು. ಇವಾಕಸ್ ಹೂವು, ಇದು ಸ್ವಲ್ಪ ಯೂಸ್ ಮಾಡಿ. ಈಗ ನಾನು ಇದನ್ನ ತಲೆಗೆ ಹಚ್ಕೊಂಡು ತೋರಿಸ್ತೀನಿ ಯಾವ ರೀತಿ ಪ್ಯಾಕ್ ಹಾಕೊಬೇಕಂತ. ಇದರಲ್ಲಿ ವಿಟಮಿನ್ ಎ, ಡಿ, ಇ, ಕೆ ಇದೆ. ಎ, ಬಿ, ಸಿ, ಡಿ ಇದೆ. ತುಂಬ ಒಳ್ಳೆಯದು. ಕೂದಲು, ದಪ್ಪ ಕೂದಲು ಬೇಕಾದ್ರೆ ನೋಡಿ, ಈ ಥರ ಹಚ್ಕೊಂಡು ಹಿಂದೆ ಗಂಟಾಕಿದೆ. ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡಿ, ಒಂದು 15 ಮಿನಿಟ್ಸ್ ಬಿಡಿ. ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ನೀವು ಸ್ನಾನ ಮಾಡೋದಕ್ಕೆ ಶಾಂಪೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೂ ಒಂದು ಇದೆ, ತೋರಿಸ್ತೀನಿ. ಅದು ನೆನ್ನೆ ಒಂದು ವಿಡಿಯೋದಲ್ಲಿ ಹೆಂಗೆ ಮಾಡೋದು ಅಂತ ಸೀಗೆಕಾಯಿದು ಹಾಕಿದ್ದೀನಿ, ಬೇಕಾದರೆ ನೋಡಿ. ಅದು ಸೀಗೆಕಾಯಿ ಬಂದು ಗಂಧದ ಅಂಗಡಿಯಲ್ಲಿ ಸಿಗುತ್ತೆ. ಅದಕ್ಕೆ ಬೇಕಾಗಿರೋ 3 ಐಟಮು ಗಂಧದ ಅಂಗಡಿಯಲ್ಲೇ ಸಿಗುತ್ತೆ. ವೀಕ್ಲಿಗೆ 2 ಟೈಮ್ಸ್ ಅಪ್ಲೈ ಮಾಡಿ. 1 ತಿಂಗಳು ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನನಗೆ ಕೂದಲೆಲ್ಲ ಹೋಗ್ಬಿಟ್ಟಿತ್ತು. ನನಗೆ ವಿಟಮಿನ್ B12 ಕೊರತೆಯಿಂದಾಗಿ ತುಂಬ ಪ್ರಾಬ್ಲಮ್ ಆಗೋಗಿತ್ತು. ಇವಾಗೆಲ್ಲ ಕೂದಲು ಇಲ್ಲೆಲ್ಲ ಬರ್ತಾ ಇದೆ ನನಗೆ, ಚಿಕ್ಕದಾಗಿ ಇಷ್ಟಿಷ್ಟು ಆಯಿತು. ನಂಗೆ ತುಂಬ ದಪ್ಪ ಇತ್ತು ಕೂದಲು, ಇವಾಗ ಮತ್ತೆ ಗ್ರೋ ಆಗ್ತಾ ಇದೆ. ತುಂಬ ಬೇಗ ಬಂದ್ಬಿಡುತ್ತೆ ನನಗೆ. ಎಲ್ರಿಗೂ ನನ್ನ ಕೂದಲ ಮೇಲೆ ತುಂಬ ಇಷ್ಟ.
ಒಂದು ಹಾಫ್ ಆನ್ ಅವರ್ ಅಲ್ಲ 15 ಮಿನಿಟ್ಸ್ ಆದರೂ ಬಿಡಿ. ನಾನು ಮತ್ತೊಂದು ಅಪ್ಲೈ ಮಾಡ್ತೀನಿ. ನೀವು ಬೇಕಾದರೆ ಎಡ್ರಲ್ಲಿ ಒಂದು ಮಾತ್ರ ಅಪ್ಲೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಇದು ಸೀಗೆಕಾಯಿ, ಮನೆಯಲ್ಲೇ ಮಾಡಿರೋದು. ಸೀಗೆಕಾಯಿ, ನಲ್ಲಿಕಾಯಿ, ಮತ್ತಿನ್ನೊಂದು ಸೋಪ್ಕಾಯಿ ಅಂತಾರೆ ಅದು. ಈ ಸ್ಕಿನ್ನಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ ನೋಡಿ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಒಂದೇ ಸತಿಗೆ ಯಾವುದು ರಿಸಲ್ಟ್ ಕೊಡಲ್ಲ. ನೀವು ಯಾವುದೇ ಅಪ್ಲೈ ಮಾಡಿದ್ರು 1-2-3 ಸತಿ ಮಾಡಲೇಬೇಕು. ತುಂಬ ಚೆನ್ನಾಗಿ ನೊರ ಇರುತ್ತೆ. ಸೋಪ್ಗಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ.